ನಮಸ್ತೆ ಕರ್ನಾಟಕ ಸ್ನೇಹಿತರೆ. ಡಿ.ಕೆ ಅಣ್ಣ, ಹೌದು, RCBಯ ಕೋಚಿಂಗ್ ಸ್ಟಾಫ್ ನಲ್ಲಿ ಇರುವಂತಹ ದಿನೇಶ್ ಕಾರ್ತಿಕ್ ಆಲ್ ಟೈಮ್ RCB ಪ್ಲೇಯಿಂಗ್ 11 ಅನ್ನು ಹೇಳಿದ್ದಾರೆ. ಹೌದು, ಅವರ ಪ್ರಕಾರ ಈ ಒಂದು ಟೀಮ್ RCBಯ ಬಲಿಷ್ಠ 11 ಆಗಿದೆ ಅಂತ ಹೇಳಿದ್ದಾರೆ. ಎಲ್ಲ 18 ಸೀಸನ್ ಗಳಲ್ಲಿ ಆಟ ಆಡಿದಂತಹ ಉತ್ತಮ ಪ್ಲೇಯರ್ ಗಳನ್ನ ಒಳಗೊಂಡ ಒಂದು ಟೀಮ್ ಅನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅವರ ಪ್ರಕಾರ ಇದು ದಿ ಬೆಸ್ಟ್ ಟೀಮ್ ಅಂತ ಹೇಳಿದ್ದಾರೆ. ಸೊ ನೋಡೋದಾದ್ರೆ ಯಾರೆಲ್ಲ ಡಿ.ಕೆ ಅಣ್ಣನ ಟೀಮಿನಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಡಿ.ಕೆ ಅಣ್ಣನ ಆಲ್ ಟೈಮ್ 11 ನಲ್ಲಿ ನೋಡೋದಾದ್ರೆ ಕ್ರಿಸ್ಟೋಫರ್ ಹೆನ್ರಿ ಗೇಲ್ ಓಪನರ್ ಆಗಿರ್ತಾರೆ. ಸೊ ಲೆಫ್ಟ್ ಹ್ಯಾಂಡ್ ಬ್ಯಾಟರ್, ಹಾಗೇನೆ RCBಯ ಪರ ಉತ್ತಮ ಪ್ರದರ್ಶನ ಕೊಟ್ಟಿರುವಂತಹ ಕ್ರಿಸ್ ಗೇಲ್ ಅವರನ್ನು ಓಪನರ್ ಆಗಿ ಅವರನ್ನು ನೇಮಕ ಮಾಡ್ತಾರೆ. ಸೊ ಕ್ರಿಸ್ಟೋಫರ್ ಹೆನ್ರಿ ಗೇಲ್ ನೋಡೋದಾದ್ರೆ RCBಯ ಪರವೇ ಉತ್ತಮ ರೆಕಾರ್ಡ್ ಗಳನ್ನು ಹೊಂದಿದ್ರು. ಸೊ ನೋಡೋದಾದ್ರೆ RCBಗೆ ಬಂದ ಮೇಲೆ ಅವರ ಲಕ್ ಚೇಂಜ್ ಆಯ್ತು ಅಂತ ಹೇಳ್ಬಹುದು. ಇನ್ನು ಸೆಕೆಂಡ್ ಓಪನರ್ ಆಗಿ ಫ್ಯಾಬ್ ಡು ಪ್ಲೆಸಿ ಅವರನ್ನು ಇಲ್ಲಿ ಆರಿಸಿದ್ದಾರೆ. ಸೊ ನೋಡೋದಾದ್ರೆ RCBಯ ಕ್ಯಾಪ್ಟನ್ ಕೂಡ ಆಗಿದ್ರು ಕೆಲವೊಂದು ಸೀಸನ್ ಗಳಲ್ಲಿ. ಅವರ ಕ್ಯಾಪ್ಟನ್ಸಿಯಲ್ಲಿ ಉತ್ತಮ ಪ್ರದರ್ಶನವೂ ಕೂಡ ಮಾಡಿತ್ತು, ಹಾಗೇನೆ ಇವರು ಕೂಡ ಉತ್ತಮ ಬ್ಯಾಟಿಂಗ್ ಗಳನ್ನು ಮಾಡಿದ್ರು. ಸೊ ನೋಡೋದಾದ್ರೆ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಆಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಸೊ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಆಗಿ ಡಿ.ಕೆ ಅಣ್ಣನವರಿಗೆ ಈ ಇಬ್ಬರು ಪ್ಲೇಯರ್ ಅಲ್ಲಿ ಆಸಕ್ತಿ ಉಂಟು. ಸೊ ಅದರಿಂದಾಗಿ ಅವರಿಬ್ಬರನ್ನು ಪಿಕ್ ಮಾಡಿದ್ದಾರೆ. ಇನ್ನು ನಂಬರ್ 3 ಬಂದು ಕಿಂಗ್ ಕೊಹ್ಲಿಯನ್ನು ಆರಿಸಿದ್ದಾರೆ. ಸೊ ಡೌಟ್ ಇಲ್ಲ, ಒಂದೇ ಓಪನಿಂಗ್ ಆಗಿರ್ಬೋದು ಅಥವಾ ಒಂದೇ ಒನ್ ಡೌನ್ ಆಗಿರ್ಬೋದು, ಪ್ರತಿಯೊಬ್ಬರ ಚಾಯ್ಸ್ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಆಗಿರ್ತಾರೆ. ಸೊ ಇಲ್ಲಿಯೂ ಕೂಡ ಡಿ.ಕೆ ಅಣ್ಣನ ಚಾಯ್ಸ್ ಬಂದು ದಿ ಲೆಜೆಂಡ್, ದಿ ಕಿಂಗ್, ಅದು ವಿರಾಟ್ ಕೊಹ್ಲಿ ಆಗಿರ್ತಾರೆ. ಇನ್ನು ನಂಬರ್ 4 ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳೋಕೆ ಇಲ್ಲ, ಯಾಕಂತ ಹೇಳಿದ್ರೆ RCBಯ ವಿನ್ನಿಂಗ್ ಕ್ಯಾಪ್ಟನ್ ಅನ್ನು ಇಲ್ಲಿ ನಂಬರ್ 4 ಸ್ಥಾನದಲ್ಲಿ ಆರಿಸಿದ್ದಾರೆ. ಸೊ ನೋಡೋದಾದ್ರೆ RCB ಒಂದೇ ಒಂದು ಸಾರಿ ವಿನ್ ಆಗಿತ್ತು, ಅದು ಕಳೆದ ವರ್ಷ. ಸೊ ಅದರ ವಿನ್ನಿಂಗ್ ಕ್ಯಾಪ್ಟನ್ ಅಂದ್ರೆ ರಜತ್ ಪಾಟಿದಾರ್ ಅವರನ್ನು ಇಲ್ಲಿ ನಂಬರ್ 4 ಸ್ಥಾನಕ್ಕೆ ದಿನೇಶ್ ಕಾರ್ತಿಕ್ ಅವರು ಆರಿಸಿದ್ದಾರೆ. ಸೊ ಆಬ್ವಿಯಸ್ಲಿ ಗುಡ್ ಚಾಯ್ಸ್ ಅಂತ ಹೇಳ್ಬೋದು. 4ನೇ ಕ್ರಮಾಂಕದಲ್ಲಿ RCB ಪರ ಉತ್ತಮ ಬ್ಯಾಟಿಂಗ್ ಮಾಡಿದ್ರು, ಹಾಗೇನೆ ಟೀಮ್ ಅನ್ನು ಫೈನಲ್ ನಲ್ಲಿ ಕೊಂಡೊಯ್ದು ಹಾಗೇನೆ ಫೈನಲ್ ನಲ್ಲಿ ವಿನ್ ಆಗಿಸಿದಂತಹ ಕ್ಯಾಪ್ಟನ್ ರಜತ್ ಪಾಟಿದಾರ್ ಆಗಿರ್ತಾರೆ. ಸೊ ಅವರನ್ನು ಇಲ್ಲಿ ನಂಬರ್ 4 ಮಹತ್ವದ ನಂಬರ್ 4 ಸ್ಥಾನಕ್ಕೆ ಪಿಕ್ ಮಾಡಿದ್ದಾರೆ. ಇನ್ನು ನಂಬರ್ 5 ಸ್ಥಾನದಲ್ಲಿ ಬಂದು ನಮ್ಮ RCBಯ ಆಪತ್ ಬಾಂಧವ AB ಡಿವಿಲಿಯರ್ಸ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇಲ್ಲಿವರೆಗೆ ನೋಡೋದಾದ್ರೆ ದಿ ಬೆಸ್ಟ್ ಪಿಕ್ ಅಂತಾನೆ ಹೇಳ್ಬೋದು. ನಂಬರ್ 5 ಅಲ್ಲಿ RCBಗೆ ಅದು ಆಪತ್ ಬಾಂಧವನಾಗಿ ಹಲವು ಬಾರಿ RCBಯನ್ನು ವಿನ್ ಮಾಡಿಸಿದ್ರು. ಸೊ ಅಂಥದ್ರಲ್ಲಿ ನಂಬರ್ 5ಗೆ ಬೇರೆ ಆಪ್ಷನ್ ಇರಲಿಲ್ಲ. ಸೊ ವಿರಾಟ್ ಕೊಹ್ಲಿ ಬಿಟ್ರೆ ABD ಈ 2 ಸ್ಥಾನಗಳಲ್ಲಿ ಕನ್ಫರ್ಮ್ ಆಗಿರ್ತಾರೆ. ಯಾವುದೇ ಟೀಮ್ ಬಂದ್ರು ಅದರಲ್ಲಿ ಡಿ.ಕೆ ಅಣ್ಣನ ಟೀಮ್ ನಲ್ಲಿ ಕೂಡ ನಂಬರ್ 5 ಆಗಿ AB ಡಿವಿಲಿಯರ್ಸ್ ಅವರು ಆಯ್ಕೆ ಆಗಿದ್ದಾರೆ. ಇನ್ನು 6ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಅವರನ್ನು ನಾವು ಕಾಣಬಹುದು. ಬಟ್ ಇಲ್ಲಿ ಸಣ್ಣ ಸರ್ಪ್ರೈಸಿಂಗ್ ಪ್ಯಾಕೇಜ್ ಅಂತ ನೋಡಬಹುದು. ಯಾಕಂತ ಹೇಳಿದ್ರೆ ಡಿ.ಕೆ ಅಣ್ಣನ ಟೀಮಿನಲ್ಲಿ ಡಿ.ಕೆ ನಂಬರ್ 6 ಹಾಗೂ ವಿಕೆಟ್ ಕೀಪಿಂಗ್ ಗೆ ತುಂಬಾನೇ ಸೂಟ್ ಆಗ್ತಾ ಇದ್ರು. ಬಟ್ ಇಲ್ಲಿ ಡಿ.ಕೆ ಅಣ್ಣನ ಬದಲಿಗಾಗಿ ಅವರ ಶಿಷ್ಯರಾದಂತಹ ಜಿತೇಶ್ ಶರ್ಮಾ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇದು ಸ್ವಲ್ಪ ಸರ್ಪ್ರೈಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬಹುದು. ಇನ್ನು ನಂಬರ್ 7 ನಲ್ಲಿ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಅವರು ಇರ್ತಾರೆ. ಸೊ RCBಯ ಆಲ್ರೌಂಡರ್ ವಿಭಾಗ ನೋಡೋದಾದ್ರೆ ಅಷ್ಟೊಂದು ಉತ್ತಮವಾಗಿಲ್ಲ. ಎಲ್ಲಾ ಸೀಸನ್ ಅಲ್ಲೂ ನೋಡೋದಾದ್ರೆ ಬೆಸ್ಟ್ ಆಲ್ರೌಂಡರ್ ಅಂತಾನೆ ಪಿಕ್ ಮಾಡ್ತಾರೆ. ಬಟ್ ಪಿಕ್ ಮಾಡಿದ ಪ್ಲೇಯರ್ ಗಳು ಯಾರು ಕೂಡ ಅಷ್ಟೊಂದು ಉತ್ತಮ ಪ್ರದರ್ಶನ ಕೊಡುವುದಿಲ್ಲ. ಸೊ ಅಂಥದ್ರಲ್ಲಿ RCBಯ ವಿನ್ನಿಂಗ್ ಇಯರ್ ಆದಂತಹ 18ನೇ ಸೀಸನ್ ಏನಿದೆ ಅದರಲ್ಲಿ ಬೆಸ್ಟ್ ಪರ್ಫಾರ್ಮ್ ಮಾಡಿದ್ದಾರೆ ಕೃಣಾಲ್ ಪಾಂಡ್ಯ ಅವರು. ಆಲ್ರೌಂಡರ್ ಆಗಿ ಬ್ಯಾಟಿಂಗ್ ಆಗಿರ್ಬೋದು ಅಥವಾ ಬೌಲಿಂಗ್ ಆಗಿರ್ಬೋದು, ಎರಡರಲ್ಲೂ ಕೂಡ ಉತ್ತಮ ಪ್ರದರ್ಶನ ಕೊಟ್ಟಿರುವಂತಹ ಕೃಣಾಲ್ ಪಾಂಡ್ಯ ಅವರಿಗೆ ಇಲ್ಲಿ 7ನೇ ಸ್ಪಾಟ್ ಅನ್ನು ಕೊಟ್ಟಿದ್ದಾರೆ, ಅದು ಡಿ.ಕೆ ಅಣ್ಣನ ತಂಡದಲ್ಲಿ. ಇನ್ನು ಬೌಲರ್ ಗಳ ವಿಭಾಗ ನೋಡೋದಾದ್ರೆ 2 ಬಾರಿ ಪರ್ಪಲ್ ಕ್ಯಾಪ್ ವಿಜೇತರಾದಂತಹ ಹರ್ಷಲ್ ಪಟೇಲ್ ಅವರನ್ನು ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಸೊ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. RCBಯ ಪರ ಉತ್ತಮ ಪ್ರದರ್ಶನ ಕೊಟ್ಟಿರುವಂತಹ ಹರ್ಷಲ್ ಪಟೇಲ್ ಅವರನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಮೊಹಮ್ಮದ್ ಸಿರಾಜ್. ತಾನು ಆಡಿದ ಸೀಸನ್ ಗಳಲ್ಲಿ ಅತಿ ಹೆಚ್ಚು ಸೇವೆ ಸಲ್ಲಿಸಿದ್ದು RCBಗೆ. RCBಯ ಮಿಯಾಭಾಯ್ ಹಾಗೇನೆ RCBಯ ಕುಚುಕು ಅಂತಾನೆ ಹೇಳ್ಬಹುದು. ವಿರಾಟ್ ಕೊಹ್ಲಿಯ ಜೊತೆ ಉತ್ತಮ ಬಾಂಧವ್ಯ ಹೊಂದಿದಂತಹ ಸಿರಾಜ್ ಅನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಸಿರಾಜ್ ನೋಡೋದಾದ್ರೆ RCBಗೆ ಉತ್ತಮ ಪ್ರದರ್ಶನ ಕೊಟ್ಟಿದ್ರು, ಬಟ್ ಕೆಲವೊಂದು ಸೀಸನ್ ಗಳಲ್ಲಿ ಅಷ್ಟೇ ಹೊಡೆಸಿಕೊಂಡಿದ್ರು. ಆದ್ರೂ ಕೂಡ RCBಯ ಬೌಲರ್ ಗಳಲ್ಲಿ ನೋಡೋದಾದ್ರೆ ಸಿರಾಜ್ ಟಾಪ್ ಅಲ್ಲಿ ಬರ್ತಾರೆ. ಸೊ ಆದ್ರಿಂದ ಇಲ್ಲಿ ಸಿರಾಜ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನು ಸ್ಪಿನ್ ಮಾಂತ್ರಿಕ RCBಯ ಬೌಲಿಂಗ್ ನಲ್ಲಿ
ಜೀವ ತುಂಬಿಸ್ತಿದ್ದಂಥ ಒಬ್ಬನೇ ಒಬ್ಬ ಬೌಲರ್ ಅಂತ ಹೇಳಿದ್ರೆ ಅದು ಯಜುವೇಂದ್ರ ಚಹಲ್. RCB ಅಂತಹ ಫ್ರಾಂಚೈಸಿಗೆ ಎಂ ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ ಆಗಿರ್ತದೆ. ಸೊ ಅಂತಹ ಸಣ್ಣದಾದ ಹೋಮ್ ಗ್ರೌಂಡ್ ನಲ್ಲಿ RCBಯ ಪರ ಉತ್ತಮ ಬೌಲಿಂಗ್ ಮಾಡುತ್ತಿದ್ದ ಸ್ಪಿನ್ ಮಾಂತ್ರಿಕ ಯಜುವೇಂದ್ರ ಚಹಲ್ ಅವರನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಸೊ ಬೌಲಿಂಗ್ ವಿಭಾಗದಲ್ಲಿ ನಮ್ಮ RCBಗೆ ಯಾರಾದ್ರೂ ಉತ್ತಮ ಪ್ರದರ್ಶನ ಕೊಟ್ಟಿದ್ರೆ ಅದು ಚಹಲ್ ಆಗಿರ್ತಾರೆ. ಸೊ ಚಹಲ್ನ ಬಿಟ್ರೆ RCBಯ ಪರ ಘಾತಕವಾಗಿ ಬೌಲಿಂಗ್ ಮಾಡಿದ್ದು ಯಾರೂ ಇಲ್ಲ. ಅದು ಕೂಡ ನಿರಂತರ ಸೇವೆ ಸಲ್ಲಿಸಿದ್ದು ಕೇವಲ ಯಜುವೇಂದ್ರ ಚಹಲ್ ಆಗಿರ್ತಾರೆ. ಯಜುವೇಂದ್ರ ಚಹಲ್ ಬಂದ್ರೆ ವಿಕೆಟ್ ಬೀಳುತ್ತೆ ಅಂತಾನೆ ಅರ್ಥ ಆಗಿತ್ತು. ಯಾಕಂತ ಹೇಳಿದ್ರೆ RCBಯ ಪರ ಅತಿ ಹೆಚ್ಚು ಮ್ಯಾಚ್ ಗಳನ್ನು ಆಡಿದ್ರು, ಹಾಗೇನೆ ಅತಿ ಹೆಚ್ಚು ವಿಕೆಟ್ ಗಳನ್ನು ಕೂಡ ಪಡೆದಿದ್ರು. ಇದರಲ್ಲೇ ಗೊತ್ತಾಗ್ತದೆ RCBಯ ಬೌಲಿಂಗ್ ಯೂನಿಟ್ ನಲ್ಲಿ ಯಜುವೇಂದ್ರ ಚಹಲ್ ಯಾವಾಗಲೂ ಟಾಪ್ ಅಲ್ಲಿ ಇರ್ತಾರೆ. ಸೊ DK ಅಣ್ಣನ ತಂಡದಲ್ಲಿಯೂ ಕೂಡ ಯಜುವೇಂದ್ರ ಚಹಲ್ ಸ್ಥಾನ ಪಡ್ಕೊಂಡಿದ್ದಾರೆ. ಒಬ್ಬನೇ ಒಬ್ಬ ಫಾರಿನ್ ಬೌಲರ್ ಅನ್ನು ಇಲ್ಲಿ ಆಯ್ಕೆ ಮಾಡಿದ್ದಾರೆ, ಅದು ಬಂದು ಜಾಶ್ ಹೇಸಲ್ವುಡ್ ಆಗಿರ್ತಾರೆ. ಸೊ RCBಯ ಪರ ಕೆಲವು ಸೀಸನ್ಗಳಲ್ಲಿ ಆಡಿದ್ರು, ಕೆಲವೊಂದು ಸೀಸನ್ಗಳಲ್ಲಿ ಇಂಜುರಿ ಆಗಿ ಹೊರಗಡೆ ನಡೆದಿದ್ರು. ಬಟ್ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ RCB ವಿನ್ನಿಂಗ್ ಆದಂತಹ ಸೀಸನ್ ನಲ್ಲಿ ಜೋಶ್ ಹೇಸಲ್ವುಡ್ ಉತ್ತಮ ಬೌಲಿಂಗ್ ಮಾಡಿದ್ರು. ಉತ್ತಮ ಎಕಾನಮಿ ಆಗಿರ್ಬೋದು, ಹಾಗೇನೆ ವಿಕೆಟ್ ಗಳ ಲಿಸ್ಟ್ ನಲ್ಲಿಯೂ ಕೂಡ RCB ಪರ ಉತ್ತಮ ಪ್ರದರ್ಶನ ಕೊಟ್ಟಿದಂತಹ ಜಾಶ್ ಹೇಸಲ್ವುಡ್ ಅವರನ್ನು ಒಬ್ಬನೇ ಒಬ್ಬ ಫಾರಿನ್ ಬೌಲರ್ ಆಗಿ ಆಯ್ಕೆ ಮಾಡಿದ್ದಾರೆ. ನೋಡೋದಾದ್ರೆ RCBಯ ಪ್ಲೇಯಿಂಗ್ 11 ಸಾಕಷ್ಟು ಬಲಿಷ್ಠನೇ ಆಗಿದೆ. ಯಾಕಂತ ಹೇಳಿದ್ರೆ ಎಲ್ಲಾ ಸೀಸನ್ಗಳಲ್ಲಿ ಒಗ್ಗೂಡಿ ಒಂದು ಟೀಮ್ ಮಾಡ್ಬೇಕಂತ ಹೇಳಿದ್ರೆ ಕೆಲವೊಂದು ಪ್ಲೇಯರ್ಗಳು ಮಿಸ್ ಆಗೋದು ಖಂಡಿತವಾಗಿರ್ತದೆ. ಬಟ್ ಅದರಲ್ಲಿ ಈ ಒಂದು ಟೀಮ್ ಅನ್ನು ಪಿಕ್ ಮಾಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಅಂತ ಹೇಳಿದ್ರೆ ವಿನ್ನಿಂಗ್ ಸೀಸನ್ ಇಂದ ಪ್ಲೇಯರ್ಗಳು ಬರ್ತಾರೆ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.